ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಇವತ್ತು ನಾನು ಚಿಕನ್ ಗ್ರೀನ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಗ್ರೀನ್ ಮಸಾಲಕ್ಕೆ ಎಂತ ಎಲ್ಲ ಹಾಕ್ಲಿಕ್ಕೆ ಅಂತ ಸ್ವಲ್ಪ ನೀರುಳ್ಳಿ, ಒಂದು ತುಂಡು ಶುಂಠಿ, ಸ್ವಲ್ಪ ಕಾಳುಮೆಣಸು, 2 ತುಂಡು ಚಕ್ಕೆ, 4 ಏಲಕ್ಕಿ, 3 ಲವಂಗ, 10 ಮೆಂತೆ, 3 ಸ್ಪೂನು ಧನಿಯಾ ಬೀಜ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬಡೆಸೊಪ್ಪು, ಸ್ವಲ್ಪ ಹುಳಿ, 3 ಕಾಯಿಮೆಣಸು. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ತಗೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಪುದೀನ ಸೊಪ್ಪು ಸ್ವಲ್ಪ. ಕಾಯಿ ತುರಿ. ಎಣ್ಣೆ ಬಿಸಿಯಾಗಿದೆ. ಇದೆಲ್ಲವನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಕೊತ್ತಂಬರಿ ಎಲ್ಲವನ್ನು ಈಗ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಎಲ್ಲವನ್ನು ಫ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಬಾಡುವ ತನಕ ಫ್ರೈ ಮಾಡಿ. ಈಗ ಚಿಕನ್ ಮ್ಯಾರಿನೇಷನ್ ಮಾಡಿ ಇಡ್ಲಿಕ್ಕೆ ಉಂಟು. ಟರ್ಮರಿಕ್ ಪೌಡ್ರು 1 ಸ್ಪೂನು, ಸ್ವಲ್ಪ ಉಪ್ಪು ಹಾಕಿ. ಒಳ್ಳೆ ಮಾಡಿ ಮ್ಯಾರಿನೇಷನ್ ಮಾಡಿ ಒಂದು 15 ಮಿನಿಟ್ಸ್ ಇಡಿ. ಹಾಗೆ ಹಾಕಿದರೆ ಟರ್ಮರಿಕ್ ಪೌಡ್ರು ಉಪ್ಪು ಒಳ್ಳೆ ಎಳ್ಕೊಳ್ತದೆ. 15 ಮಿನಿಟ್ಸ್ ಇಡಲಿ. ಮಸಾಲೆಯನ್ನು ನುಣ್ಣಗೆ ರುಬ್ಬಿ ತರ್ತೇನೆ. ಅಕ್ಕಿ ಆಗ ನೆನಪಾಗಲಿಲ್ಲ. ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಟೇಸ್ಟ್ ಬರ್ತದೆ. ಪಾತ್ರೆಗೆ ಇದು ತೆಂಗಿನ ಆಯಿಲ್ ಹಾಕೋಣ. ತೆಂಗಿನ ಆಯಿಲ್ ಸ್ವಲ್ಪ ಬಿಸಿಯಾಗಲಿ. ಹಾಕೋಣ. ಸ್ವಲ್ಪ ಹೊತ್ತು ಒಳ್ಳೆ ಫ್ರೈ ಮಾಡಬೇಕು. ನಂತರ ಕರಿಬೇವು ಸೊಪ್ಪು ಮತ್ತು ಟೊಮೆಟೊ ಅದನ್ನು ಸಹ ಸ್ವಲ್ಪ 5 ಮಿನಿಟ್ಸ್ ಫ್ರೈ ಮಾಡಬೇಕು. ಫ್ರೈ ಆಗಿದೆ. ಈಗ ಮ್ಯಾರಿನೇಷನ್ ಮಾಡಿಟ್ಟ ಚಿಕನನ್ನು ಹಾಕೋದು. ಮಾಡಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಬೇಯಲಿ. ಇದೆ. ಈಗ ರುಬ್ಬಿಟ್ಟ ಮಸಾಲೆಯನ್ನು ಹಾಕೋದು. ಎಲ್ಲ ಹಾಕಿದ್ದೇವೆ. ಒಳ್ಳೆದಿನ್ನು ಕುದೀಲಿ. ಮಸಾಲ ಚಿಕನ್ ರೆಡಿಯಾಗಿದೆ. ಗ್ರೀನ್ ಬಂದಿದೆ. ಫ್ರೆಂಡ್ಸ್, ಊಟ ಮಾಡ್ತಿದ್ದೇನೆ, ಬನ್ನಿ ಹೇಗೆ ಆಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೇನೆ. ಚಿಕನ್ ಸಾರು, ಚಿಕನ್ ಪೀಸ್ ಬೆಂದಿದೆ ನೋಡಿ, ಎಷ್ಟು ಒಳ್ಳೆಯದು. ಒಳ್ಳೆ ಬೆಂದಿದೆ. ಒಮ್ಮೆ ನೀವು ಸಹ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್.